ಎಷ್ಟು ಸ್ಯಾಲ್ರಿ ಅಂತ ಎಲ್ಲ ಕೇಳೋಣ. भैया तेरा गाँव का है? बनारस. ಕಾಶಿಯಿಂದ ನಮ್ಮ ಜೈ ಜವಾನ್ ಜೈ ಕಿಸಾನ್. ಇವತ್ತು ನಾನು ನಮ್ಮದು ಕೊತ್ಮೀರಿ ಕೀಳಕ್ಕೆ ಬಂದಿದ್ರು. ಇದೆಲ್ಲ ಕೂಲಿಯವರುಗಳು ಬಂದವರೆ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ, ಶುಭೋದಯ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ನಮ್ಮ ತೋಟದಲ್ಲಿ, ಕೇಳೋಕ್ಕೂ ಜನನೂ ಬಂದಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಹಸಿವು ಜೀವನದ ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತು ನಿಜವಾಗಲೂ ನಾನು ಕಣ್ಣು ತುಂಬ ನೋಡಿ ತುಂಬ ಕಷ್ಟ ಆಯಿತು ಮನಸ್ಸಿಗೆ. ನೋಡಿ, ಈ ಪುಟ್ಟ ಕಂದಮ್ಮನ ಹೆಸರು ವಂದನಾ ಅಂತೆ. ಈ ಪುಟ್ಟ ಕಂದಮ್ಮ ಎಲ್ಲಿಂದ ಬಂದಿದ್ದಾರೆ ಅಂದರೆ, ಕಾಶಿ ಬನಾರಸ್ಸಿಂದ ಬಂದು ಇಲ್ಲಿ ಜೀವನಕ್ಕಾಗಿ ಜಂಜಾಟ ಮಾಡ್ತಿದ್ದಾರೆ. ನೋಡಿ, ಆ ಕಂದಮ್ಮನ ಪೆನ್ ಹಿಡಿಯೋ ವಯಸ್ಸಿನಲ್ಲಿ ಕೆಲಸವನ್ನು ಕೈಯಲ್ಲಿ ಹಿಡ್ಕೊಂಡು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರ ನೀವು. ಸೊ ಅವ್ರ ತಂದೆ ತಾಯಿ ಜೊತೆ ನಾನು ಕೈ ಜೋಡಿಸಿ ನಾನು ಕೆಲಸ ಮಾಡಿ ನಿಮ್ಮ ಜೊತೆ ದುಡಿತೀನಿ ಅನ್ನೋ ಈ ಪುಟ್ಟ ಕಂದಮ್ಮ ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತು. ನೋಡಿ, ಅವ್ರ ತಂದೆ ತಾಯಿ ಇಲ್ಲಿದ್ದಾರೆ. ಸೊ ಅವ್ರ ತಂದೆ ತಾಯಿ ಜೊತೆ ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆಲಿ ನಾನು ಕೈ ಜೋಡಿಸ್ತೀನಿ ಅಂತ. ಬನಾರಸ್ಸಿಂದ ಅವರು ಊರು ಮನೆ ಎಲ್ಲ ಬಿಟ್ಟು ಇಲ್ಲಿ ಪ್ರತಿ ದಿವಸ 500 ರೂಪಾಯಿ ಕೂಲಿ ಕೆಲಸಕ್ಕೆ ಪಾಪ ಅಲ್ಲಿಂದ ಬಂದು ಎಷ್ಟು ದುಡಿಮೆ ಮಾಡಿ ಕಷ್ಟಪಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಮಕ್ಕಳು ಇದೇ ಪಾಠವನ್ನು ಕಲಿತ್ರೆ ತಂದೆ ತಾಯಿಗಳಿಗೆ ಇದಕ್ಕಿಂತ ಖುಷಿಯಾದ ವಿಷಯ ಯಾವುದೂ ಇಲ್ಲ ಸ್ನೇಹಿತರೆ. ಕೈ ಕಾಲು ಎಲ್ಲ ಚೆನ್ನಾಗಿದ್ರೇನು ತುಂಬ ಜನ ಕೆಲಸಕ್ಕೆ ಹೋಗ್ದಿರಾ ಅಲ್ಲಿ ಇಲ್ಲಿ ಸುತ್ತಕೊಂಡಿರ್ತಾರೆ. ಈ ಮಕ್ಕಳನ್ನು ನೋಡಿ ನಾವು ನಿಜವಾಗ್ಲೂ ನಮ್ಮ ಮಕ್ಕಳಿಗೂ ಇದೇ ಥರ ಕಲಿಸ್ಬೇಕು ಅಂತ ನನಗೆ ಆಸೆ ಆಯಿತು ಸ್ನೇಹಿತರೆ. ನಿಜವಾಗ್ಲೂ ಆ ಪುಟ್ಟ ಕಂದಮ್ಮನ ವಂದನಾಗೆ ಮತ್ತೊಂದು ಸಾರಿ ಧನ್ಯವಾದಗಳು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಮಕ್ಕಳಿಗೆ ದುಡ್ಡಿನ ಬೆಲೆ ಏನು, ಹಸಿವಿನ ಬೆಲೆ ಏನು ಅಂದ್ಬಿಟ್ಟು ನಾವು ಮಕ್ಕಳಿಗೆ ಸಣ್ಣತನದಿಂದನೇ ಕಲಿಸ್ಕೊಟ್ರೆ ಜೀವನದಲ್ಲಿ ಒಂದು ಪಾಠ ಕಲಿಸ್ಕೊಂಡಂಗಾಗುತ್ತೆ. ಜೈ ಜವಾನ್ ಜೈ ಕಿಸಾನ್.